ಈಗ ನಾವು ಹೋಗ್ತಾ ಇದ್ವಿ ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ಇದೇ ದೇವಸ್ಥಾನ. ಇದರ ವಿಶೇಷತೆ ಏನಂದರೆ, ಆಂಜನೇಯ ಸ್ವಾಮಿ ರಾಮನಿಗೋಸ್ಕರ ತಪಸ್ಸು ಮಾಡಬೇಕಾದ್ರೆ ರಾಮ ಪ್ರತ್ಯಕ್ಷ ಆಗದೆ ಅಹೋಬಲ ನರಸಿಂಹಸ್ವಾಮಿ ದೇವರ ಜಾಗ ಆಗಿರೋದ್ರಿಂದ ನರಸಿಂಹ ದೇವರೇ ಪ್ರತ್ಯಕ್ಷ ಆಗ್ತಾರಂತೆ. ನನಗೆ ರಾಮನ ದರ್ಶನ ಬೇಕು ಅಂತ ಅಂದಾಗ ನಾನೇ ಎಲ್ಲ, ರಾಮನು ನಾನೇ, ಶಿವನು ನಾನೇ ಅಂತ, ಬ್ರಹ್ಮನು ನಾನೇ ಅಂತ ಹೇಳಿ ದರ್ಶನ ಕೊಡ್ತಾರಂತೆ ನರಸಿಂಹಸ್ವಾಮಿ. ಇದರಲ್ಲಿ ನರಸಿಂಹಸ್ವಾಮಿಗೆ 3 ಕಣ್ಣುಗಳಿದೆ. ಹಾಯ್ ಗೈಸ್, ಈಗ ನಾವು ನಡೆದಿದ್ದು ಟ್ರೆಕ್ಕಿಂಗ್ ಎಲ್ಲ ಆಗಿದೆ. ಈಗ 2 ಗಂಟೆಗೆ ಊಟ ಆಯಿತು. 1:54 2 ಗಂಟೆಗೆ ಹೊರಡಬೇಕು. ಅಲ್ಲಿ ಜೀಪಲ್ಲಿ ಇನ್ನೆರಡು ನೋಡ್ತೀವಿ ಇವತ್ತು, ನಾಳೆ ಬೆಳಿಗ್ಗೆ ಇನ್ನೆರಡು ನೋಡ್ತೀವಿ. ಫುಲ್ ಸ್ಟ್ರೈನಾಗಿ ಹೋಗಿದೆ. ಇದೇನು ಹೊರಡ್ತೀವಿ ಜೀಪಲ್ಲಿ. ಫುಲ್ಲು ಏನು ರೋಡ್ ಅಂತ ಅದಕ್ಕೆ ಮಡ್ ರೋಡ್. ಜೀಪಲ್ಲಿ ಹೋಗ್ತಿದ್ದೀವಿ, ಬನ್ನಿ. ಈಗ ನಮ್ಮ ಜೀಪ್ ಬಂದಿದೆ, ಇನ್ನೇನು ಹೊರಡಬೇಕು. ಇನ್ನು ಮಿಕ್ಕಿದವರು ಇನ್ನು ಕಾಯ್ತಾ ಇದ್ದಾರೆ. ಇನ್ನೂ 3 ಜೀಪ್ ಬೇಕು. ಫುಲ್ ಆಫ್ ರೋಡಿಂಗ್ ರೂಟು, ಅದಕ್ಕೆ ಜೀಪ್ಸಲ್ಲೇ ಹೋಗಬೇಕು ನಾವು. ನೋಡಿ, ಇದೇ ರೂಟಲ್ಲಿ ನಾವು ಪಾವನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದು. ಇದಾದ ನಂತರ ಭಾರ್ಗವ ನರಸಿಂಹಗೆ ಹೋಗಬೇಕು. ಬನ್ನಿ. ಇದಿರುತ್ತಲ್ಲ ಕುಡಿಯೋಣ ಕಾಡಲ್ಲಿ. ಹೌದು, ತುಂಬಾ ಎಲ್ಲ ಜಾಮ್ ಆಗಿದೆ. ಟೈರ್ಸ್ ಎಲ್ಲ ಹೆಂಗ್ ಗೊತ್ತಾಕ, ಎಲ್ಲಿ ಕಲ್ಲಿರುತ್ತೋ ಅದ್ರ ಬ್ಯಾನ್ ಮಾಡ್ಬೇಕು. ಈಗ ನಾವು ಪಾವನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸುಮಾರು 2 hours ಜೀಪಲ್ಲೇ ಬರಬೇಕು. ಬರೋಕ್ಕೆ 2 hours, ಹೋಗೋಕ್ಕೆ 2 hours. ನೋಡಿ, ಇಲ್ಲೆಲ್ಲ ಬರೀ ಫುಲ್ ಜೀಪ್ಗಳೇ. ಈಗ ದೇವಸ್ಥಾನಕ್ಕೆ ಹೋಗೋಣ. ಇದೇ ದೇವಸ್ಥಾನ, ಅಷ್ಟೇನು ರಶ್ ಇಲ್ಲ. ಬನ್ನಿ. ನಿಜವಾಗ್ಲೂ ಇಲ್ಲಿಗೆ ಬರೋದು ತುಂಬ ಕಷ್ಟ ಇದೆ. ಯಾಕಂದರೆ ಜೀಪ್ ಓಡಿಸೋರಂತೂ ಸಿಕ್ಕಾಪಡೆ ನಿಜವಾಗ್ಲೂ ಗ್ರೇಟು. ಹೆಂಗಿದೆ ಅಂದರೆ ಆಫ್ ರೋಡಿಂಗು, ಯಪ್ಪ. ಬಟ್ ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬೇರೆ ವೆಹಿಕಲ್ಸ್ನ ಅವ್ರು ಬಿಡೋದು ಇಲ್ಲ. ಜೀಪ್ಸ್ ಎಲ್ಲ ಟ್ರ್ಯಾಕ್ಟರ್ಗಳು ಅಂಥದ್ದೇ ಬಿಡೋದು. ಈಗ ನಾವು ರಶ್ ಇಲ್ಲ,
ಪಾವನ ನರಸಿಂಹ ಸ್ವಾಮಿ ದೇವಸ್ಥಾನ ಇದು. ಹೋಗಿ ದರ್ಶನ ಮಾಡೋಣ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟೇ. ಈಗ ಇಲ್ಲೆಲ್ಲ ಕಡೆ ಆಬ್ವಿಯಸ್ಲಿ ಯಾವ ದೇವಸ್ಥಾನದಲ್ಲೂ ಒಳಗೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ, ಎಲ್ಲೂ ಬಿಡೋಲ್ಲ. ಇಷ್ಟು ಮಾಡ್ಬೋದು ನೋಡಿ. ಬೋರ್ಡ್ ಪಾವನ ನರಸಿಂಹ. ಈಗ ನಾವು ಹೋಗ್ತಾ ಇದ್ದೀವಿ ಭಾರ್ಗವ ನರಸಿಂಹಗೆ. ಸ್ವಲ್ಪ 100 ಸ್ಟೆಪ್ಸ್ ಇದೆ ಅಂತೆ ಅಲ್ಲಿ. ಅಯ್ಯೋ ಕೂತ್ ಸಾಕಾಯ್ತು. ಫುಲ್ ಈ ಥರ ಮಡ್ ರೋಡು, ಫುಲ್ ಜೀಪಲ್ಲೇ ನೋಡಿ, ಜೀಪ್ಗಳೆಲ್ಲ ಹೆಂಗಾಗಿದೆ. ಅಯ್ಯೋ ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. 100 ಸ್ಟೆಪ್ಸ್ ಇದೆ ಅಂತ. ಯಪ್ಪ ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಅಲ್ಲಿನೇನು ಕತ್ಲೆ, ಟೈಮ್ ಹೋಗುತ್ತಂತೆ, ಮುಚ್ಚೋ ಟೈಮ್. ಸ್ಟೆಪ್ಸ್ ಬೇರೆ ಇದೆ. ಹೌದು, ಭಾರ್ಗವ ನರಸಿಂಹ. ನೋಡು ಅನುಷ ಕೈಯಲ್ಲಿದ್ಯಾ ಫೋನು? ನೋಡು ಅರುಣ ಅವ್ರಿಗೆ ಅಲ್ಲ ಅಷ್ಟೆಲ್ಲ ನಡೆದಿದ್ದೀವಿ. ಬೇಕಿತ್ತ? ಇಲ್ಲೇನೋ ಇದೆ ಎರೆಗಡೆ ದೇವಸ್ಥಾನ. ಎರಡು ಆಂಜನೇಯನೋ ಏನೋ ಇದೆ. ದೊಡ್ಡ ಇದೆ ನೋಡಿ. ಸೇಮ್ ಇದೆ ನಮ್ಮಲ್ಲಿರೋದು ಈ ಕಡೆ ಲಾಸ್ಟ್. ಗಂಡಿ ಚಿಕ್ಕಪ್ಪ ಚೆನ್ನಾಗಿದ್ನಲ್ಲ, ಬೆಂಗಳೂರಿಗೆ ಬಂದು ಕೊಡ್ತೆ. ಅವನು ಅಜ್ಜಿ ಬಂದು ಅದೇ ತರದೇ ಕೊಟ್ಟಿದ್ದು ಅನ್ಸುತ್ತೆ. ಚಿಕ್ಕದಿಲ್ಲ, ಇಷ್ಟು ದೊಡ್ಡದಿಲ್ಲ, ಇದೇ ತರ ಇನ್ನೊಂದು ಸ್ವಲ್ಪ ಚಿಕ್ಕ ಈ ತರ ಸೈಜ್. ಮತ್ತೊಮ್ಮೆ ನಿನ್ನೆ ನವನಾರಸಿಂಹಲಿ ಎಲ್ಲ ವೈಷ್ಣವ ಎತ್ತಿಟ್ಕೊಂಡು ಹೋಗಿದ್ವಿ. ನಾವು ಬೆಳಗ್ಗೆ ಇಂದ 7 ದೇವಸ್ಥಾನ ನೋಡಾಯ್ತು. ನಾಳೆ ಇನ್ನೆರಡು ನವನರಸಿಂಹಗಳಲ್ಲಿ, ನಾಳೆ ಇನ್ನೆರಡು ನೋಡಬೇಕು. ಈಗ ಇಷ್ಟೆಲ್ಲ ನಡೆದಿದ್ರು ಬಂದು ಹೋಟೆಲ್ಗೆ ಕಾಫಿ ಕುಡಿದು ಅವರು ಬಂದಿದ್ದಾರಲ್ಲ ಅವರು ಕಾಫಿ ಕುಡಿದು ಶಾಪಿಂಗ್ ಅಂತ ಬಂದಿದ್ದೀವಿ. ಇನ್ನು ನಮ್ಗೆ ಇನ್ನೇ 2 ಜೀಪ್ ಬಂದಿಲ್ಲ, ನಾವು ಬೇಗ ಬಂದ್ಬಿಟ್ವಿ. ನಮ್ಮ ಡ್ರೈವರ್ ಸಖತ್ತಾಗಿ ಓಡಿಸಿದ್ರು. ಗುಡ್ ಮಾರ್ನಿಂಗ್. ಇವಾಗ ಥಂಡಿ ಫ್ರೆಶ್ ಅಪ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ. ದುಡ್ಡು ಬರ್ತಾರೆ ಏನಿಲ್ಲ. ಇವಾಗ ಯೋಗಾನಂದ ನರಸಿಂಹ ಮತ್ತೆ ಅದರಲ್ಲಿ ಚಿತ್ರವಟ ನರಸಿಂಹಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಲ್ಲೇ. ಹೋದ್ಮೇಲೆ ತೋರಿಸ್ತೀನಿ ನೋಡಿ. ನಾವು ಬರ್ತಿದ್ದಂಗೆ ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆ ಬಾ. ಅದರ ಮರಿಗಳೆಲ್ಲ ಇದೆ ಇಲ್ಲಿ. ಇದು ಚಿತ್ರವಟ ನರಸಿಂಹ. ಅದಕ್ಕೆ ಕಥೆ ಹೇಳ್ತೀನಿ. ಸಾರಿಸಿದ್ದಾರೆ. ಅಟ್ಪಾಳಿ ಅಷ್ಟು ಪ್ರದಕ್ಷಿಣೆ ಹಾಕೊಂಡು ಹೋಗಿದ್ದಾರೆ. 7 ಪ್ರದಕ್ಷಿಣೆ ಹೋಗಿದ್ದಾರೆ. ಜನ ಇದ್ದಾರೆ. ಸರ್ ಒಂದು ಪ್ರದಕ್ಷಿಣೆ ಹಾಕೊಂಡ್ರಷ್ಟು ಎಲ್ಲ ಹೋಗಿರ್ತಾರೆ.
ಸೊ ಈಗ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಜನ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ದೇವಸ್ಥಾನಲ್ಲಿ ಒಂಥರ. ಈ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ ಅಂತ. ಸ್ವಲ್ಪ ಜನ ಇರೋದ್ರಿಂದ ವೆಯ್ಟ್ ಮಾಡಬೇಕು. ಇದು ಭಾರ್ಗವ ನರಸಿಂಹ. ಇದರ ವಿಶೇಷತೆ ಏನಂದರೆ, ನಾವು ನೋಡ್ತಿರೋದು 8ನೇದು ದೇವಾಲಯ. ಅದು 9ಗಳಲ್ಲಿ 8ನೇದು ನೋಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂದರೆ, ನರಸಿಂಹಸ್ವಾಮಿ ಎಡಗೈಯಲ್ಲಿ ತಾಳನ ಹಾಕ್ತಿದ್ದಾರೆ. ಅಂದರೆ ಸಂಗೀತ ಮತ್ತು ನೃತ್ಯ ಪ್ರಿಯ ಅಂತೆ ಈ ದೇವರು. ಅಯ್ಯೋ, ಬಾ ಬಾ ಬರ್ತೀಯಾ? ಬಂತು. ಫೋಟೋ ತಕೊಂಡ್ಬಿಡ ಹತ್ತೆ ಬಿಟ್ಟೇನು ಚೋಟ. ಸೊ ಈಗ ನಾವು ಹೋಗ್ತಾ ಇರೋದು ಯೋಗಾನಂದ ಸ್ವಾಮಿ ದೇವಸ್ಥಾನಕ್ಕೆ. ಕೋತಿಗಳು, ಅಯ್ಯೋ ಕೋತಿ ಆಯಿಗಳು ಎಲ್ಲ ಇದೆ ಇಲ್ಲಿ. ಇಲ್ಲಿ ಎಲ್ಲ 9 ನರಸಿಂಹಗಳದ್ದು ನರಸಿಂಹ ಯಾವ್ದಾರು ಇನ್ ಕೇಸ್ ಮಿಸ್ ಆಗಿದೆ ಇಲ್ಲಿ ನೋಡ್ಬೋದು ಅಂತ ಇರೋದು. ಆಗಲಿಲ್ಲ ಅಂದರೆ ವಯಸ್ಸಾದವ್ರಿಗೆಲ್ಲ ಯೋಗಾನಂದ. ಇಲ್ಲಿ ನವನರಸಿಂಹಗಳನ್ನು ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಯಾರಿಗಾರು ವಯಸ್ಸಾಗದಿರೋರಿಗೆ ಜ್ವಾಲ ಎಲ್ಲ ನೋಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ನೋಡಲಿ ಅಂತ. ಇದು ಯೋಗಾನಂದ ಸ್ವಾಮಿ ದೇವಸ್ಥಾನ ಪಕ್ಕನೇ ಇರೋದು. ಬನ್ನಿ ನೋಡಿ. 9 ನರಸಿಂಹಗಳನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. 9 ನರಸಿಂಹ 9 ಗ್ರಹಗಳಿಗೆ ಅಧಿಪತಿ. ಇದು ಅಹೋಬಿಲ ಉಗ್ರ ನರಸಿಂಹ ಸ್ವಯಂಭೂ ಮೂರ್ತಿ. ಇದು ದಿವ್ಯಚಕ್ರಂ. ಪ್ರಹ್ಲಾದನಿಗೆ ದರ್ಶನ ಕೊಟ್ಟಿದೆ ಮೊದಲೇ ಹಿರಣ್ಯಕಶಿಪು. ಪ್ರಹ್ಲಾದ ನಮ್ಮ ತಂದೆ ಎಲ್ಲಿದ್ದಾರೆ ಹೇಳ್ತಾರೆ. ಮೊದಲ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಮೊದಲ ಇಟ್ಕೊಂಡಿದ್ದಾನೆ ಹೇಳ್ತಾ ಇದ್ದಾನೆ ಇವರಿಗೆ. ಇದು ಸೇಮ್ ಡಿಟೋ ಇದೇ ತರ ಇದೆ. ಅಲ್ಲಿ ಉದ್ಭವ ಅಲ್ಲಿ ತೋರ್ಸಲ್ಲ. ಇವಾಗ ಏನು ಇದೇ ತರ ಇದೇ ಸೈಜ್ ಅಲ್ಲಿ ಇದೆ. ಗುರು ಇದು ಪಾವನ. ಕೆರಳ ಹೋಲಿಂದ 20 ಕಿಲೋಮೀಟರ್ ಚಂದ್ರಲಕ್ಷ್ಮಿ ಮನೆ ಮಾಡ್ಕೊಂಡು ಅಲ್ಲೇ ಸ್ವಾಮಿ. ಇದು ಪಾಪದೋಷ ಪರಿಹಾರ ಮುಕ್ತಿ. ತುಂಬಾ ಕಾಡಲ್ಲಿದೆ, ಜೀಪಲ್ಲಿ ಹೋಗ್ಬೇಕಿದೆ. ಇದು ಮಾಲೋಲ ನರಸಿಂಹ. ಮೇಲ ಹೋಲಿಂದ ನಮಗೆ 2 ಕಿಲೋಮೀಟರ್ ಇದೆ. ಮಾ ಅಂತ ಲಕ್ಷ್ಮಿ, ಲೋಲ್ ಅಂತ ಪ್ರಿಯನ್. ಕೈಲು ತಾಮರ ಕಮಲ್ ಇದೆ. ಇದು ಅಹೋಬಿಲ ಮಠಾనికి ಮೂలం. భార్గవ నరసింహ పరశురామునికి దర్శనం పొందింది. హిరణ్యకశిపుని వరం పొందಕ್ಕೆ రెడీ ಇದ್ದಾರೆ. ಇದು ಕೀಲ ಹೋಲಿಂದ 4 ಕಿಲೋಮೀಟರ್. ಇದು ಕಾಟ್ಲ ಇರ್ಕಂದ ಸ್ವಾಮಿ. ಅದು ಕಾರಿಂಜ ನರಸಿಂಹ. హనుమానికి దర్శనం పొందింది. ఒక కైలో రాముని విల్లు, ఒక కైలో సుదర్శన చక్రం. అంటే నెత్తి కన్నే ఇరికంద స్వామికి. ఆ కన్నెలో రాముని దర్శనం పొందింది. ఇది ಗಾವಾ ನರಸಿಂಹ. ಹಿರಣ್ಯಕಶಿಪುನಿ ಸಂಹಾರ ಮಾಡಿದೆ. ಹೊಟ್ಟೆ ಬಗಿರಿದು ಕರುಣ ಮಾರುತರ ಎಂತಿಕ ಇದೆ ಸ್ವಾಮಿಗೆ. 2 ಪ್ರಹ್ಲಾದನ್. ಅಹೋಬಿಲ ಕ್ಷೇತ್ರದಲ್ಲಿ ಇವರು ದರ್ಶನ ಮಾಡಿಕೊಂಡ್ರೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದರ್ಶನ ಮಾಡಿದ್ರೆ ಲೆಕ್ಕ ಇದು. ಇದು ವರ ನರಸಿಂಹ 4ನೇದು. ಮೇಲೆ ಭೂದೇವಿ. ಭೂ ವರಹ ಅಂತಾರೆ ಕ್ರೋಡ.
ಓಂ ನಿವೇದನೆ ಮಾಡಿ. ಸೊ ಈಗ ನಾವು ರೂಮ್ನ ವೆಕೇಟ್ ಮಾಡಾಯಿತು, ಇನ್ನೇನು ಹೊರಡ್ತಾ ಇದ್ದೀವಿ. ಅಹೋಬಲಂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಬ್ವಿಯಸ್ಲಿ ಎಲ್ಲ ದೇವಸ್ಥಾನಗಳು ಚೆನ್ನಾಗಿದ್ದೇ ಇರುತ್ತೆ. ಎಲ್ಲ ದೇವ್ರುಗಳನ್ನ ಚೆನ್ನಾಗಿ ದರ್ಶನ ಮಾಡಿದ್ವಿ. ದರ್ಶನ ಆಯಿತು, ಕಷ್ಟ ಆದರೂ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಯಾರಿಗಾರು ವಯಸ್ಸಾದವ್ರಿಗೆ ಜ್ವಾಲ ಎಲ್ಲ ಹತ್ತಕ್ಕಾಗಲಿಲ್ಲ ಅಂತ ಅಂದರೆ ನವಗ್ರಹ ಒಟ್ಟಿಗೆ 9 ನವಗ್ರಹಗಳಿಗೆ ಅಧಿಪತಿ ಆದ ಒಂದೊಂದು ನರಸಿಂಹನು 9 ನರಸಿಂಹನ ಒಟ್ಟಿಗೆ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದನ್ನು ತೋರಿಸಿದ್ದೀನಿ. ಸೊ ನಮ್ಮದೀಗ ತಿಂಡಿ ಎಲ್ಲ ಆಗಿದೆ. ನಾವೀಗ ಹೊರಟ್ರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ತಿರ್ಗಾ ನಮ್ಮ ಪಟ್ಟಣಕ್ಕೆ ಹೋಗಬೇಕು. ಇವಾಗ ಎಲ್ಲ ರೆಡಿ ಇದ್ದಾರೆ, ಇನ್ನೇನು ಹೊರಡೋದು, ಬನ್ನಿ. ಜ್ವಾಲಾ ನರಸಿಂಹಸ್ವಾಮಿ ಪಾದಾರವಿಂದ ಗೋವಿಂದ. ಶಂಕರ್ ಬಂದಿದ್ದಾರೆ ನೋಡ್ರಿ. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ಅಹೋಬಲಗಳೇ ತುಂಬ ಥರ ಮಂಟಪಗಳಿವೆ, ಎಷ್ಟು ಮಂಟಪಗಳಿವೆ. ಹೊರಡುವ ಸಮಯ. ಇವಾಗ ಬರೋ ದಿವಸನ ಅವಾಗ ಈಗ ಮಾಡ್ಕೊಳಕ್ಕೆ ಆಗಲಿಲ್ಲ, ಫೋನ್ ತೊಗೊಂಡು ಹೋಗಿದ್ದೇನೆ ಇಲ್ಲೇ ಆಯಿತು. ಈಗ ಮಾಡಿ ಬಿಡೋದೆ. ಇದು ಯಾವುದಕ್ಕೂ ಸೇರಲ್ಲ ನವ ನರಸಿಂಹಗಳಲ್ಲಿ, ಬಟ್ ಒನ್ ಆಫ್ ದಿ ನರಸಿಂಹ ಟೆಂಪಲ್. ಕರೆಕ್ಟಾಗಿ ವಿಡಿಯೋ ಸ್ಟಾಪ್ ಆಗಿದೆ. ಆ ಕಡೆ ಈ ಕಡೆ ಎರಡು ನೋಡಿದೆ ಇಲ್ಲೇ ಹೇಳ್ಕೊಳ್ಳೋದೆ. ಮಾಡೋಣ. ವಾಪಸ್ ಕರ್ಕೊಂಡು ಅದೇ ಕರ್ಕೊಂಡು ಹೋಗಲ್ಲ. ಅದೆಲ್ಲ ಕಟ್ ಮಾಡ್ಬಿಡ ನಿನ್ನ ಲಾಡು ಕಾಳು ದೇವ್ರ ಮುಂದೆನೇ ಅದೆಲ್ಲ ನಾನೇನು ತಂದಿದ್ದಲ್ಲ ಪ್ರಸಾದ ಆಂಜನೇಯ. ಇಲ್ಲಿ ಆ ಕಡೆ ಚೆಲ್ಲಿದೆ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಪಾನಿ ಧೂಳಿಗೆ ದೀಪ ನೀಡವ. ವಂದನೆ 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 ಕೋಟಿ ವಂದನೆ ವಂದನೆ ವಂದನೆ, ಸಾಧನೆ ತೋರಿದ ಚೆಲುವೆಗೆ, ಗೆಲುವಿನ ಬಂಗಾರಿಗೆ, ಚೆಲುವಿನ ಸಿಂಗಾರಿಗೆ. ಆಡಿ ಗೌರಮ್ಮನೆ ಯಾವ್ದಾದ್ರೇನು ಗಂಡ ಯಾರಮ್ಮ ಒಡನೆ ಕೆನ್ನೆ ಕೆಂಪು ಏತಮ್ಮ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರ
ದೊಡ್ಡವರೆಲ್ಲ ಚಿಕ್ಕವರೆಲ್ಲ ಕೋಡರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಎಂದೂ ನಿಜವಲ್ಲ. ದಾರಿ ಕಾಣದಾಗಿದೆ ರಾಘವೇಂದ್ರ, ನೋಡಿ ನಡೆಸುವ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ನೋಡಿ ಸ್ವಾಮಿ ನಾವಿರೋದ ಹೀಗೆ, ನೋಡಿ ಸ್ವಾಮಿ ನಾವಿರೋದ ಹೀಗೆ. ಕಲ್ಲೇಟಿಗಿಂತ ನಿಂದ ಕಣ್ಣೇಟು ಜೋರಾಗಿ ನೋಡಿ ಅಲ್ಲಿ ಲಾಕ್ ಮಾಡೋರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಇವರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಈ ಕಡೆ ತಿರುಗುಮ. ಬೆಳದಿಂಗಳ ರೂಪದಲ್ಲಿ ಇದ್ದೆ ಕಣ್ಣಲ್ಲಿ, ನಾನಿದ್ದೆ ಕ್ಷಣದಲ್ಲಿ, ಅವಳಂದಳು ಕಿವಿಯಲ್ಲಿ ಹಲೋ ಹಲೋ. ಹಾಡಲ್ಲೇ ಲಾಲಿ ನನ್ನ ಚೆಲುವಿಗೆ ಸೊಗಸಾದ ಲಾಲಿ. ನೋಡಿ ಕೇಳಿದು ನಾಯಿನ ಚಿತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಮಾಡಬಾರದು, ಬಾಬಾ ಬಂದರು ಹೇಳಿ ಬಾಬಾ ಆಮೇಲೆ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ದೂರದಿಂದ ಬಂದಂತ ಧೀರೆ ಧೀರೆ ಮೇರೆ ಜಿಂದಗಿ ಮೇ. ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸಾರಿ ಏನಿಲ್ಲ, ಈಗ ಬೆಂಗಳೂರು ಬಂದು ಇಳಿದಿದ್ದೀವಿ. ಸೊ ಈಗ ನಾವು ಬಸ್ ಬೆಂಗಳೂರಿನಲ್ಲಿ ವಾಪಸ್ ನಾವೀಗ ಪಟ್ನಕ್ಕೆ ಬಂದ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಕಂಟೆಂಟ್ ಜಾಸ್ತಿ ಆಗಿದೆ ಗೊತ್ತು, ಇದು ಪಾರ್ಟ್ 3. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, 3 ಡೇಸ್ ಟ್ರಿಪ್ ಅಂದರೆ ಒಂದು
3 ವೀಡಿಯೋ ಆಗದೆ ಏನು ಹಾಗೇ ಆಗುತ್ತೆ ಆಬ್ವಿಯಸ್. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 3 ವ್ಲಾಗ್ನೂ 1 ಪಾರ್ಟ್ ಮಿಸ್ ಆಗಿದ್ರು 3 ವ್ಲಾಗ್ನು ಖಂಡಿತ ಹೋಗಿ ನೋಡಿ. ಸೊ ಲಾಟ್ಸ್ ಆಫ್ ಲವ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬಾಯ್.